ಕೌಟುಂಬಿಕ ತಿಕ್ಕಾಟ ಬಂಗಾರಪ್ಪನವರ ಒಂದು ಕುಟುಂಬ ಒಂದಿಷ್ಟು ವೀಕ್ ಹಿಡಿತೇವೆ ನಾವು. ಯಾಕಪ್ಪ ಅಂತಂದರೆ ಇಲ್ಲಿ ಹೊಂದಾಣಿಕೆ ಇತ್ತು ಯಡಿಯೂರಪ್ಪನವ್ರ ಕುಟುಂಬದಲ್ಲ. ಹೀಗಾಗಿ ಯಡಿಯೂರಪ್ಪನ ಕುಟುಂಬ ಇವತ್ತು ಮತ್ತೆ ಬಲಾಢ್ಯತೆ ಅಂತ ನಡೆದ. ಬಟ್ ಈ ಇಲೆಕ್ಷನ್ದಲ್ಲಿ ಅದು ಇವತ್ತು ಅಗ್ನಿ ಪರೀಕ್ಷೆಗೆ ಒಳಗಾಗಿದೆ. ಯಾಕಂದರೆ 28ರಲ್ಲಿ ಕಡಿಮೆ ಅಂದರೆ 25 ಲಾಸ್ಟ್ ಟೈಮ್ ಇತ್ತು. ಈ ಸಲ ಅದಕ್ಕೆ ಎಷ್ಟು ತರಬೇಕು ಅಥವಾ 25 ತರಲೇಬೇಕು, ತರ್ತೀನಿ ಅಂತೇಳಿ ಮೋದಿಯವರನ್ನು ಮತ್ತು ಶಾ ಅವರನ್ನು ಒಪ್ಪಿಸ್ತಿದ್ದಾರೆ. ಇದಕ್ಕೆ ಅವರು ಒಪ್ಪೋದು ಕಾರಣವೂ ಅದ, ಇಲ್ಲಾಂದ್ರೆ ಅವರು ಒಪ್ತಾ ಇರಲಿಲ್ಲ. ಯಾಕಪ್ಪ ಅಂದ್ರೆ BL ಸಂತೋಷರ ಪ್ರಭಾವ ನಮ್ಮ ಏನಪ್ಪ ಅಂದ್ರೆ ಅನಂತಕುಮಾರ್ ದಿವಂಗತ ಅವರು ತೀರಿದ ಮೇಲೆ BL ಸಂತೋಷ್ ಅವರು ಅವ್ರ ಸ್ಥಾನವನ್ನು ತೆಗೆದುಕೊಂಡು ಇಲ್ಲೇ ಏನಾದರೂ ಮಾಡಿ ತಾವು ಒಮ್ಮೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ ಮಾಡಿದ್ರು. ಅದು ತಮ್ಮನ್ನು ಭ್ರಷ್ಟ ಮಾಡಿಕೊಂಡು ಕೇವಲ ಯಡಿಯೂರಪ್ಪರವ್ರನ್ನ ಬೆಳೆಸಬಾರ್ದು ಅಂತೇಳಿ ತಮ್ಮದೇ ಅಂತ ಒಂದು ಬಣ ಕಟ್ಕೊಂಡು ಆ ಬಣದಲ್ಲಿ ಇವತ್ತು KS ಈಶ್ವರಪ್ಪನವ್ರು ಗುರುತಿಸ್ಕೊಂಡು ತಮ್ಮದೇ ಅಂತ ಒಂದು ಬಣ ಇಟ್ಕೊಂಡು ಯಡಿಯೂರಪ್ಪ ವಿರೋಧ ಬೆಳೆಸೋದು ಬಂದರು. ಕೊನೆಗೆ ಇದು ಅಜ್ಜಿ ಆದಾಗ ಮತ್ತು ಇನ್ನೊಂದು ಏನು ಘಟಿಸ್ತಪ್ಪ ಅಂತಾರೆ ಹಿನ್ನೆಲೆಯಲ್ಲಿ ನಾವು ನೆನಪಿಸ್ಕೊಳ್ಳುವಂಥದ್ದು. ಮತ್ತು ಯಡಿಯೂರಪ್ಪರನ್ನು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲೇ ಒಬ್ಬ 2ನೇ ದರ್ಜೆ ನಾಯಕರನ್ನಾಗಿ ಮಾಡಿ ದೂರ ಸರಿಸಿದ್ದು. ಅವರಿಂದ ಮುಖ್ಯಮಂತ್ರಿ ಪದವಿಯನ್ನು ಕಸ್ಕೊಂಡಿದ್ದು, ಅವ್ರನ್ನ ಪಕ್ಷದಲ್ಲೇ ವಯಸ್ಸಾಗಿದೆ ಅಂತೇಳಿ ದೂರಕ್ಕೆ ತಳ್ಳಿದ್ದು, ಇವೆಲ್ಲವೂ ಸಾಕಷ್ಟು ಆಯಿತು. ಅವ್ರು ಹೇಳಿದಂಗೆ ಪಕ್ಷದಲ್ಲಿ ನಡೀಲಾರ್ದಂಗೆ ನೋಡ್ಕೊಂಡಿದ್ದು ಎಲ್ಲ ಮಾಡಿದರು. ಆದರೆ BL ಸಂತೋಷರ ಒಂದು ಕೆಟ್ಟ ಸಮಯವೋ ಅವ್ರ ಬೆಂಬಲಿಗರ ಕೆಟ್ಟ ಸಮಯವೋ ಅದು ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ನೋವನ್ನು ಅನುಭವಿಸ್ತು, ಸೋಲನ್ನು ಅನುಭವಿಸ್ತು. ನಮ್ಮ ಮೋದಿಯವರು ಸಾಕಷ್ಟು ತಿರುಗಾಡಿದರು, ಒಡ್ಡಾಡಿದರು, ಏನೆಲ್ಲ ಮಾಡಿದರು. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಜೋಡಿಯನ್ನು ಮುರಿಲಿಕ್ಕಾಗಲಿಲ್ಲ. ಹೀಗಾಗಿ ಮರಳಿ ಮತ್ತೇನಾಯ್ತಪ್ಪ ಅಂತಂದ್ರೆ ನಮ್ಮ ಮೋದಿ ಶಾ ಜೋಡಿಯವರು ಯಡಿಯೂರಪ್ಪ ಕೈಗೆ ಈ ಕರ್ನಾಟಕ ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ. ಇದು ಭಾಳಷ್ಟು ಈ BL ಸಂತೋಷ್ ಬಣ್ಣದವ್ರಿಗೆ ದುಃಖ, ನೋವು, ಸಂಕಟ ಕೊಟ್ಟಿದ್ದೀನಿ ಸುಳ್ಳಲ್ಲ. ಯಾಕಂದರೆ ಅಧಿಕಾರಕ್ಕೆ ಹೋಗೋದು ಸಹಜವಾಗಿ ಎಲ್ಲ ನೋವಾಗುವಂಥದ್ದನ್ನು. ಹೀಗಾಗಿ ಯಡಿಯೂರಪ್ಪ ಸಿಕ್ಕಾಗ ಯಡಿಯೂರಪ್ಪನವರು ತಮ್ಮ ಹಿಂದಿನ ಒಂದಿಷ್ಟು ತಮ್ಮ ಬೇಡ ಅಂತ ಜನರ ದೂರ ಸರಿಸೋ ಕೆಲಸ ಇವರು ಮಾಡಿದರು. ಆ ನೆಲೆಯಲ್ಲೇ KS ಈಶ್ವರಪ್ಪನವ್ರನ್ನ ದೂರ ಸರಿಸಿದ್ದಕ್ಕಾಗಿ ಇವತ್ತು KS ಈಶ್ವರಪ್ಪನವರು ಪಾರ್ಟಿನ ದೂರ ಸರಿಸಿದ್ರು. ಅದು ಪಾರ್ಟಿ ಇವ್ರು ಹೇಳಿದಂಗೆ ಕೇಳಿಲ್ಲ ಅಂತೇಳಿ ಸ್ವತಂತ್ರ ಅಭ್ಯರ್ಥಿ ನಿಂತುಬಿಟ್ಟಿದ್ದಾರೆ. ಇದು ಇವತ್ತು ನಮ್ಮ ಯಡಿಯೂರಪ್ಪನವ್ರಿಗೆ ಗಂಟಲದ ಗಾನ ಆಗ್ಯದಂತ. ಅದು ಸುಲಭವಾಗಿ ಗೆಲ್ಲೋದು ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ 2 ಅದಾವೆ ಶಿವಮೊಗ್ಗದಲ್ಲಿ. ಒಂದು ಕಾಂಗ್ರೆಸ್ ಇವತ್ತು ಗ್ಯಾರಂಟಿಯಿಂದ ಬಲಿಷ್ಠ ಆಗಿದೆ, ಜೊತೆಗೆ ಪಾರ್ಟಿಯಲ್ಲಿ ಪಾರ್ಟಿ, ಹಿಂದುತ್ವದಲ್ಲಿ ಹಿಂದುತ್ವ ಒಡೆದು ಹೋಗಿಬಿಟ್ಟದ. ಹೀಗಾಗಿ KS ಈಶ್ವರಪ್ಪನವ್ರ ಹೊಡೆದು ಯಾರಿಗೆ ಬೀಳೋದಪ್ಪ ಇದ್ದಿತ್ತಂದ್ರೆ ಹಿಂದುತ್ವದ ಪಾರ್ಟಿ BJP ಬೀಳೋದು ಅಂತೇಳಿ ಭಾಳಷ್ಟು ಒಂದು ನಂಬಿಕೆ ಆಗಿದೆ ತಜ್ಞರು. ಹೀಗಾಗಿ ಶಿವಮೊಗ್ಗದ ಬಗ್ಗೆ ಎಲ್ಲರಿಗೂ ಕುತೂಹಲ ಏನಾಗ್ಬೋದಪ್ಪ ಇದು ಅಂತೇಳಿ. ಒಂದು ಕಡೆ BL ಸಂತೋಷ್ ಬಣ, ನಮ್ಮ KS ಈಶ್ವರಪ್ಪನವ್ರ ಬಣ, ಜೊತೆಗೆ ನಮ್ಮ ಯತ್ನಾಳರ ಬಣ, ಇನ್ನೂ CT ರವಿಯವ್ರ ಬಣ, ಇವರೆಲ್ಲರ ಬಣ ಮತ್ತು ಪ್ರತಾಪ್ ಸಿಂಹವರ ಬಣ. ಇದನ್ನು ಸೋಲಿಸ್ಬೇಕಪ್ಪ, ಯಡಿಯೂರಪ್ಪ ಸೋಲ್ಬೇಕು, ಅವ್ರ ಮಕ್ಕಳು ಸೋಲ್ಬೇಕು, ಮಗ ಸೋಲ್ಬೇಕು, ನಾವು ಬಯಸಿದಷ್ಟು ಇವ್ರಿಗೆ ಸೀಟುಗಳು ಬರಬಾರ್ದು, ನಮಗಂತೆ ಅವರು ಮೂಲಿ ಗುಂಪು ಆಗಬೇಕು ಅಂತ ಒಂದು ಏನಪ್ಪ ಅಂದ್ರೆ ಜಪ ಮಾಡುವಂಥವ್ರು. ಇನ್ನೊಂದು ಕಡೆ ಮೋದಿ ಅವ್ರಿಗೆ ಹಾನಿ ಆಗ್ತದೆ ಗೊತ್ತಿದ್ದು KS ಈಶ್ವರಪ್ಪನ ನಿಂತಿದ್ದು. ಯಾಕಂತಂದ್ರೆ ಇಲ್ಲೇ ಸಪೋಸ್ ಏನಾದರೂ ಒಂದು ಕಡೆ ನಮ್ಮ BY ರಾಘವೇಂದ್ರ ಸೋತ, ಜೊತೆಗೆ KS ಈಶ್ವರಪ್ಪರು ಇಬ್ಬರು ಸೋತ್ರಪ್ಪ ಅಂತಂದ್ರೆ ಇದರ ಹೊಡೆದು ಯಾರಿಗೆ ಬಿಡೋದಪ್ಪ ಅಂತಂದ್ರೆ KS ಈಶ್ವರಪ್ಪನವ್ರಿಗೆ ಬಿಡುವಂಥದ್ದು. ಅದಕ್ಕಾಗಿ ಇವತ್ತು ಎಲ್ಲರೂ ಕೂಡಿದ್ದೆವು ಇವ್ರು ತಿಕ್ಕಾಡದಿಂದಾಗೆ ಮೋದಿಯವರಿಗೆ ಏನು ಲಾಸ್ಟ್ ಟೈಮ್ 25 ಸೀಟ್ಗಳು ಬಂದಿದ್ದನೋ ಅದು ಬರಲಾರ ಸ್ಥಿತಿಯಾಗಿ ಬಂದು ನಿಂತುಬಿಟ್ಟದು. ಇವತ್ತು ಭಾಳಷ್ಟು ಇವತ್ತಿನ ವಿಶ್ಲೇಷಣೆಗಳು ಕೊನೆಯ 14 ಕ್ಷೇತ್ರಗಳಾಯ್ತು. ಫಸ್ಟ್ ಇದ್ರೆ ನಮ್ಮ ಕರ್ನಾಟಕದ ಪ್ರಥಮ ಹಂತದ ಚುನಾವಣೆಯಲ್ಲಿ 14ರಲ್ಲಿ 12 ಕ್ಷೇತ್ರಗಳಲ್ಲಿ ಅತ್ಯಂತ ನೆಕ್ ಟು ನೆಕ್ ಕಾಂಪಿಟೇಷನ್ ಅದಪ್ಪ, ಯಾರು ಬೇಕಾದವ್ರು ಗೆಲ್ಲಬಹುದು ಅನ್ನುವಂಥ ಸ್ಥಿತಿಯಲ್ಲಿ ಆಗಿದೆ. ಅದೇ ರೀತಿ ಈಗ ಬರುತ್ತಿರುವಂಥ ಈ 14 ಕ್ಷೇತ್ರಗಳಲ್ಲಿ ಶಿವಮೊಗ್ಗನೂ ಅಷ್ಟೇ ಪರೀಕ್ಷಾ ಕೇಂದ್ರ ಆಗಿದೆ. ಸೆಂಟರ್ ಫಿಗರ್ ಅಂತೀವಲ್ಲ ನಾವು, ಸೆಂಟರ್ ನಡುವಿನಲ್ಲಿ ಅದ, ಮಧ್ಯದಲ್ಲಿ ಅದ. ಯಾವುದೇ ಪ್ರಸಂಗದಲ್ಲಿ ಶಿವಮೊಗ್ಗ ಯಾವ ಕಡೆಯೂ ವಾಲ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಹಿಂದಿನ ಸಲ ಆಗಿದ್ದರೆ ಮೋದಿಯವ್ರ ಗಾಳಿತ್ತು, ಬಿರುಗಾಳಿತ್ತು, ಅದರಲ್ಲಿ ಎಲ್ಲನೂ ಧೂಳಿಪಟಾಗಿ ಹೋಗುವಂಥ ಸಾಧ್ಯತೆಗಳಿದ್ದು. ಆ ವ್ಯಕ್ತಿತ್ವ ಇವತ್ತು ಉಳಿದಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲೇ 136 ಕ್ಷೇತ್ರಗಳನ್ನು ಇವತ್ತು ಕಾಂಗ್ರೆಸ್ ಗೆದ್ದಿದ್ದರಿಂದಾಗೆ ಕಾಂಗ್ರೆಸ್ನ ಗ್ಯಾರಂಟಿ ಎಲ್ಲ ಜನರಿಗೂ ಹೋಗಿ ಮುಟ್ಟಿದ್ದರಿಂದಾಗೆ ಇವತ್ತು ಕಾಂಗ್ರೆಸ್ ಇಲ್ಲಿ ಶಿವಮೊಗ್ಗದಲ್ಲೇ ಬಲಿಷ್ಠ ಕಾಣಲಿಕ್ಕತ್ತದ. ಜೊತೆಗೆ ಇಲ್ಲಿ ಒಡಗಾಗಿದ್ದಾರೆ ಹಿಂದುತ್ವದಲ್ಲೇ KS ಈಶ್ವರಪ್ಪ ಮತ್ತು ಈ ನಮ್ಮ ಯಡಿಯೂರಪ್ಪರ ಮಧ್ಯದಲ್ಲೇ ಅದು ಸಹಿತ ಪಾರ್ಟಿ ಹೊಡೆದು ಬಿಡೋದು ಅಷ್ಟೇ ಅಲ್ಲ. ಜೊತೆಗೆ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಮಧು ಬಂಗಾರಪ್ಪ ಆಲ್ರೆಡಿ ಬಂಗಾರಪ್ಪರ ಮಗ, ಅವರ ಅಕ್ಕ
ಶಿವರಾಜ್ ಕುಮಾರರ ಮಡದಿ ಗೀತಾ ಶಿವರಾಜ್ ಕುಮಾರ್ ಅವರು ಇಲ್ಲಿ ಬಂದು ನಿಂತಿದ್ದಾರೆ. ಈಗಾಗಲೇ